ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯ 2026 ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3ಕ್ಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಕ್ಕಳ. ಸೊ ಇದು ಸಹ ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ವಶನ್ಸನ್ನು ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಸೊ ಇದಿಷ್ಟೇ ಎಕ್ಸಾಮ್ಗಲ್ಲ, ಈವನ್ ಫೈನಲ್ ಎಕ್ಸಾಮ್ಗೆ ಇದು ಬಹಳ ಯೂಸ್ಫುಲ್ ಆಗ್ತದೆ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. फर्स्ट में निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प संकेताक्षर सहित पूर्ण स्वरूप से लिखिए. ಸೊ ಕರೆಕ್ಟ್ ಆಗಿರುವ ಆನ್ಸರನ್ನು ನಾವು ಆಯ್ಕೆ ಮಾಡಿ ಬರೀಬೇಕು. ಫಸ್ಟ್ ಕ್ವಶನ್ ನೋಡೋಣ ಮಕ್ಕಳ. ಹಾನಿ ಕಾ ವಿಲೋಮ ರೂಪ ಹೈ. ಸೊ ಹಾನಿ ಪದದ ವಿಲೋಮ ರೂಪ ಕೇಳಿದ್ದಾರೆ. ನಷ್ಟ, ನುಕ್ಸಾನ, ಉಪಕಾರ, ಲಾಭ. ಸೊ ಹಾಗಾಗಿ ಹಾನಿಗೆ ವಿರುದ್ಧ ಪದ ಲಾಭ ಆಗಿರ್ತದೆ. ಹಾಗಾಗಿ ಲಾಭ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 2, ನಿಮ್ನಲಿಖಿತ್ ಮೇ ಸೆ ಬಹುವಚನ ಶಬ್ದ ಹೈ. ಸೊ ಕೊಟ್ಟಿರೋದ್ರಲ್ಲಿ ಬಹುವಚನ ಶಬ್ದವನ್ನು ಕೇಳಿದ್ದಾರೆ. ಸೊ ಕಿತಾಬ್, ಬಚ್ಚಾ, ಬಿಮಾರಿಯಾ, ಕಹಾನಿ. ಸೊ ಬಿಮಾರಿಯಾ ಅನ್ನೋದು ಬಹುವಚನ ರೂಪ, ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಲೇಖಕ್ ಕ ಅನ್ಯ ಲಿಂಗ ರೂಪ ಹೈ. ಸೊ ಲೇಖಕ್ ಅನ್ನೋದು ಅನ್ಯ ಲಿಂಗ ಲೇಖಿಕಾ ಆಗ್ತದೆ, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ನಿಮ್ನಲಿಖಿತ್ ಮೇ ಸೆ ಪ್ರಥಮ ಪ್ರೇರಣಾರ್ಥಕ ರೂಪ ಹೈ. ಸೊ ಕೊಟ್ಟಿರೋದ್ರಲ್ಲಿ ಪ್ರಥಮ ಪ್ರೇರಣಾರ್ಥಕ ರೂಪ ಕೇಳಿದ್ದಾರೆ. ಇಲ್ಲಿ ಸುಲ್ವಾನ, ಸುಲಾನ, ಸುನಾನ, ಸುನ್ವಾಯಿ ಅಂತ ಇದೆ. ಸೊ ಸುಲಾನ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಕರೆಕ್ಟ್ ಆಗಿರುವಂಥದ್ದು. 5ನೇ ಪ್ರಶ್ನೆ, ಸದೈವ ಶಬ್ದ ಮೇ ಸಂಧಿ ಹೈ. ಸೊ ಸದೈವ ಅನ್ನೋದ್ರಲ್ಲಿ ಇರುವಂತಹ ಸಂಧಿ ನಮಗಿಲ್ಲಿ ಎಣ್ ಸಂಧಿ, ದೀರ್ಘ ಸಂಧಿ, ವಿಸರ್ಗ ಸಂಧಿ, ವೃದ್ಧಿ ಸಂಧಿ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಸದೈವ ಅನ್ನೋದು ವೃದ್ಧಿ ಸಂಧಿಗೆ ಬರುವಂತಹ ಒಂದು ಉದಾಹರಣೆಯಾಗಿರ್ತದೆ, ಹಾಗಾಗಿ ವೃದ್ಧಿ ಸಂಧಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6ನೆಯ ಪ್ರಶ್ನೆ, ರಾಜ್ಮಹಲ್ ಶಬ್ದಕ ಸಮಾಸ್ ಹೈ. ಸೊ ರಾಜ್ಮಹಲ್ ಅನ್ನೋದು ಯಾವ ಸಮಾಸಕ್ಕೆ ಬರ್ತದೆ? ಸೊ ಅಲ್ಲಿ ದ್ವಂದ್ವ ಸಮಾಸ, ಕರ್ಮಧಾರೆಯ, ತತ್ಪುರುಷ, ದ್ವಿಗುಣ ಸಮಾಸಕ್ಕೆ ಕೊಟ್ಟಿದ್ದಾರೆ. ದ್ವಿಗು ಸಮಾಸ ಇಷ್ಟಕ್ಕೆ ಕೊಟ್ಟಿದ್ದಾರೆ, ಆದರೆ ಅದು ಬರುವಂಥದ್ದು ತತ್ಪುರುಷ ಸಮಾಸ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7ನೆಯ ಪ್ರಶ್ನೆ, ಆಜ್ ಕಾ ಯುಗ್ ಇಂಟರ್ನೆಟ್ ಯುಗ್ ಹೈ. ಸೊ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ. ಸೊ ಅಲ್ಲಿ ಬಳಸಿರುವ ಚಿಹ್ನೆ ನೋಡಿದ್ರೆ ಗೊತ್ತಾಗುತ್ತೆ, ಅದು ವಿರಾಮ ಚಿಹ್ನೆ, ಪೂರ್ಣ ವಿರಾಮ ಚಿಹ್ನೆ ಆಗಿರ್ತದೆ, ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವ ಉತ್ತರ. 8ನೆಯ ಪ್ರಶ್ನೆ, ಅಬ್ದುಲ್ ಕಲಾಂ ಕಾ ಜನ್ಮ ರಾಮೇಶ್ವರ್ ಡ್ಯಾಶ್ ಹುವಾ. ಸೊ रिक्त स्थान में सही कारक चिन्ह होगा. ಸೊ ಅಬ್ದುಲ್ ಕಲಾಂ ಕಾ ಜನ್ಮ ರಾಮೇಶ್ವರ್ ಮೇ ಹುವಾ. ಸೊ ರಾಮೇಶ್ವರದಲ್ಲಿ ಜನಿಸಿದರು, ಹಾಗಾಗಿ ಮೇ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಕರೆಕ್ಟ್ ಆಗಿರುವಂಥದ್ದು. ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ ಆಗಿರುತ್ತೆ. ನೆಕ್ಸ್ಟ್ ನಾವು ಸೆಕೆಂಡ್ ಮೇನಿಗೆ ಹೋಗೋಣ. ಪ್ರಥಮ ದೋ ಶಬ್ದಕ್ಕೋ सूचित संबंध के अनुरूप तीसरे शब्द का संबंधित शब्द लिखिए. ಸೊ ಅನುರೂಪತೆಗಳಿದ್ದಾವೆ. 9ನೇ ಪ್ರಶ್ನೆ, ನಾಗ್ಪುರ್ ಸಂತರ, ಕಾಶ್ಮೀರಿ ಸೇಬ್. 10ನೇ ಪ್ರಶ್ನೆ, ಮಕಾನಾ ಕಿ ಚಾತ್ ಮಚಲಿ ಕಿ ಪೀಠ್ ಜೈಸಿ, ಮಕಾನಾ ಕೆ ಸಂತಾಬ್ ಹಾಥಿ ಕೆ ಪರ್ ಜೈಸೆ. ನೆಕ್ಸ್ಟ್ 11ನೇದು, ಪಂಪ ಪ್ರಾಚೀನ ಕವಿ, ಕಂಬಾರ ಆಧುನಿಕ ಕವಿ. ನೆಕ್ಸ್ಟ್ 4ನೇ ಕ್ವಶನ್, ಅದರಲ್ಲಿ 12ನೇದು, ಕೃಷ್ಣ ಕಾ ರಂಗ್ ಕಾಲ, ಯಶೋಧ ಕಾ ರಂಗ್ ಗೋರ. ಸೊ ಇದಿಷ್ಟು ನಿಮಗೆ ಅನುರೂಪದಲ್ಲಿ. ಸೊ ಇದಿಷ್ಟು ಗ್ರಾಮರ್ ಪಾರ್ಟ್ ಆಯಿತು ಮಕ್ಕಳ. ನೆಕ್ಸ್ಟ್ ನಮಗೆ ಥರ್ಡ್ ಮೇನ್ಗೆ ಹೋಗೋಣ. ನಿಮ್ನಲಿಖಿತ ಪ್ರಶ್ನೋಕೆ ಉತ್ತರ ಏಕೈಕ ವಾಕ್ಯ ಮೇ ಪೂರ್ಣ ಲಿಖಿ. ಒಂದು ವಾಕ್ಯದಲ್ಲಿ ಬರೀಲಿಕ್ಕಿದ್ದಾವೆ. 13ನೇ ಪ್ರಶ್ನೆ, ಅಬ್ದುಲ್ ಕಲಾಂ ಜಿ ಬಚ್ಪನ್ ಮೇ ಕಿಸ್ ಘರ್ ಮೇ रहते हैं. सो अब्दुल कलाम जी बचपन में पुश्तैनी घर में रहते हैं. 14ನೇ ಪ್ರಶ್ನೆ, दोस्तों ने मकाना बनाने के बारे में किन किन से पूछा. दोस्तों ने मकाना बनाने के बारे में हाथी, सांप, भैंसे और मछली से पूछा. 15ನೇದು, आज मनुज का याना कहाँ जा रहा है. आज मनुज का याना गगन में जा रहा है. 16ನೇದು, मुखिया को किसके समान होना चाहिए. मुखिया को मुख के ಸಮಾನ ಹೋನಾ ಚಾಹಿಯೆ. ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್.
नेक्स्ट फोर्थ में निम्नलिखित प्रश्नों के उत्तर 2-3 वाक्य में लिखिए 8 ಪ್ರಶ್ನೆಗಳು ಬರ್ತದೆ 17ನೇ ಕ್ವೆಶ್ಚನ್ ಕಾಶ್ಮೀರಿ ಸೇಬ್ पाठ में लेखक पाठ को क्या चेतावनी देता है सो लेखक पाठ को खरीदारी करते समय सावधानी बरतने की तथा बाजार में होने वाली धोखेबाजी से बचने के चेतावनी देता है ಸೊ ಇದು ಆಲ್ರೆಡಿ ರಿಪೀಟೆಡ್ ಆಗಿರೋ ಕ್ವಶನ್ ಮಕ್ಕಳ ಸ್ವಲ್ಪ ಕ್ವಶನ್ಸ್ಗಳು ಚೇಂಜ್ ಆಗಿರುತ್ತೆ ಬಟ್ ಆಲ್ಮೋಸ್ಟ್ ನಿಮಗೆ ಹಿಂದಿನಲ್ಲಿ ಒಳ್ಳೆಯ ಅಂಕಗಳನ್ನು ನೀವು ಗಳಿಸ್ಕೋಬೋದು ಅಷ್ಟು ಈಸಿ ಇರ್ತದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ 18ನೇ ಕ್ವಶನ್ನು ಆಶಿ ಅಮ್ಮಾಜಿ ಕಿ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಹೈ ಸೊ 2ನೇ ಪೇಪರಲ್ಲೂ ರಿಪೀಟ್ ಆಗಿರೋ ಕ್ವಶನ್ ಇದು ಆಶಿ ಅಮ್ಮ ಅಬ್ದುಲ್ ಕಲಾಂ ಜಿ ಕೆ सामने केले का पत्ता बिछती थी उस पर चावल एवं सुगंधित स्वादिष्ट सांभर डालती थी घर का बना आजर देती थी नारियल की चटनी भी होती थी 19वें प्रश्न लेखक परसाई जी ने मंत्री जी को कैसे समझाया सो लेखक ने समझाया जैसा हरगिज मत करिए ईमानदारों के सम्मेलन में पुलिस ईमानदारों की तालिश ले यह बड़ी शोभनीय बात होगी फिर इतना बड़े सम्मेलन गड़बड़ी होगी थी नेक्स्ट 20नेದು बच्चे गांव के आदर्श गांव कैसे बनाते हैं बाल शक्ति टोली के बच्चे स्कूल के परिसर को स्वच्छ रखते हैं गांव की गंदगी को दूर करते हैं ताज़ा रोज़ 1 घंटा गांव की सफाई में लग देते हैं गांव में कोई गटूटे थे उनके मिट्टी से टाम देते हैं गांव को हर बार रखने के लिए गांव के चारों तरफ पेड़ पौधे लगते हैं नेक्स्ट 21नेದು कवि दिनकर जी को अनुसार मानव का सही परिचय क्या है स्पष्ट कीजिए मानव के प्रेम का रिश्ता जोड़ना आपस की दूरी को मिटाना स्वयं को पहचाना भाईचारे को समझाना बुद्धि पर हृदय की जीत करना ही मानव की सही परिचय है नेक्स्ट यशोदा कृष्णा के जैसे मानती है यशोदा कृष्णा को मानती है कि एक कृष्णा सुनो बलराम जन्म के जुगलखोर है मैं गोधन की कसम खाकर कहती हूँ मैं ही तेरी माता हूँ और तुम मेरा पुत्र हो नेक्स्ट 23ನೇ ಪ್ರಶ್ನೆ ಶನಿ ಅತ್ಯಂತ ठंडा ग्रह कैसे है ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ फर्स्ट आंसर ಇದಕ್ಕೆ ನೋಡೋಣ शनि ग्रह सूर्य से पृथ्वी की अपेक्षा करीब 10 गुना अधिक दूरी पर है सूर्य का ताप शनि ग्रह पर बहुत ही कम पहुंचता है इसलिए शनि के वायुमंडल का तापमान 0 से नीचे 150 डिग्री सेंटीग्रेड के आसपास रहता है इस कारण शनि का अत्यंत ठंडा ग्रह है ಸೊ ಅದಕ್ಕೆ ಆಪ್ಷನ್ ಕೊಟ್ಟು ಶನಿ का वायुमंडल कैसे बनाए ಕೇಳಿದರೆ शनि का वायुमंडल हाइड्रोजन हीलियम मीथेन तथा अमोनियम गैस के बना है 24नेದು महात्मा गांधी जी का सत्य की शक्ति के बारे में क्या कथन है सत्य एक विशाल वृक्ष है उसका जितना आदर किया जाता है उतने ही फल उसमें लगते हैं उनका अंत नहीं होता है सो ಅದಕ್ಕೆ ಆಪ್ಷನ್ ಕೊಟ್ಟು मीना मैडम द्वारा आयोजित कार्य शिविर के विषय कौन से थे सो कार्य शिविर के विषय थे कविता वचन कविता रचन नाटक प्रदर्शन संभाषण कौशल टेराकूट गुड़िया बनाया इत्यादि ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳಾಗಿತ್ತು ನೆಕ್ಸ್ಟ್ 4th ಮೇನ್ಗೆ ಹೋಗೋಣ नेक्स्ट 5th मेन की होगा निम्नलिखित प्रश्नों के उत्तर 3-4 वाक्य में लिखिए गिल्लू की दुखद अंत के बारे में लिखिए सो ಇದು ಸಹ ರಿಪೀಟೆಡ್ ಆಗೋ ಕ್ವೆಶ್ಚನ್ ಆಗಿದೆ ಮಕ್ಕಳ ಪ್ರಾಕ್ಟೀಸ್ ಅನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಇಂಟರ್ನೆಟ್ ಸಮಾಚಾರ ಏಕ ವರದಾನ है स्पष्ट कीजिए सो ಕ್ವೆಶ್ಚನ್ ಸ್ವಲ್ಪ ಚೇಂಜಸ್ ಆಗಿದೆ ಅಷ್ಟೇನೆ ಮಕ್ಕಳ ಆನ್ಸರ್ ಸೇಮ್ ಇರುತ್ತೆ ಒಂದು ಕ್ವೆಶ್ಚನ್ ಪೇಪರ್ ಇಂದ ಇನ್ನೊಂದು ಕ್ವೆಶ್ಚನ್ ಪೇಪರ್ಗೆ ನೀವು ಕ್ವೆಶ್ಚನ್ಸ್ ನೋಡ್ತಾ ಹೋದರೆ ಆಸ್ ಇಟ್ ಈಸ್ ಸ್ವಲ್ಪ ಆನ್ಸರ್ಸ್ ಸೇಮ್ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಂಟರ್ನೆಟ್ सचमुच एक वरदान है
क्योंकि घर बैठे बैठे खरीदारी कर सकते हैं, कोई भी बिल भर सकते हैं, इंटरनेट बैंकिंग द्वारा रकम भेज जा सकती है, इंटरनेट से विचार स्थित चित्र वीडियो चित्र भेज सकते हैं, वे ई गवर्नेंस से प्रशासन पारदर्शी बनाते हैं, वीडियो कॉन्फ्रेंस द्वारा विचार विनिमय कर सकते हैं, इंटरनेट के बिना संचार व सूचन दोनों की क्षेत्र टॉप पड़ा सकते हैं। नेक्स्ट, सक्सेना परिवार रोबोनिल को प्रकार कुछ था, क्यों विवरण कीजिए। ಸೊ ಸಕ್ಸೇನಾ ಪರಿವಾರದವರು ರೋಬೋನಿಲಿಂದ ತುಂಬ ಖುಷಿಯಾಗಿದ್ದರು, ಯಾಕೆ ವಿವರಣೆಯನ್ನು ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾಕೆಂದರೆ सक्सेना परिवार रोबोनिल को प्रकार कुछ था क्योंकि बच्चों की होमवर्क करने में मदद करते था, वर्ड प्रोसेसर पर सक्सेना जी का काम संभालता था, सुबह का नाश्ता करता था, मेहमानों के स्वागत में द्वारा खोलता था, छोटे बच्चों की कहानियाँ सुनाता था, पालतू कुत्ते शोर का घुमाने का काम भी करता था. ಸೊ ಹಾಗಾಗಿ ಸಕ್ಸೇನಾ ಪರಿವಾರದವರು ರೋಬೋನಿಲ್ನ ತುಂಬ ಖುಷಿಯಾಗಿದ್ದರು. ನೆಕ್ಸ್ಟ್, ಬಚೇಂದ್ರಿ ಪಾಲ್ ಕಾ ಬಚ್ಪನ್ ಕೈಸೆ ಬೀತಾ. ಸೊ ಬಚೇಂದ್ರಿ ಪಾಲರವರ बचपन ಹೇಗೆ ಇತ್ತು. ಸೊ ಅದನ್ನು ನಾವು बचेंद्री पाल का जन्म एक साधारण भारतीय परिवार में हुआ था, बचपन में 5 किलोमीटर पैदल चलकर स्कूल जाना पड़ा था. ಸೊ ಈ ರೀತಿ ಇದರ ಆನ್ಸರನ್ನು ನೀವು ಬರಿತಾ ಹೋಗಿ. ನೆಕ್ಸ್ಟ್ 29ನೇದು, कर्नाटक राज्य की शिल्पकला और वास्तुकला अनोखी है कैसे. ಇವನ್ ದ ಸೇಮ್ ಕ್ವಶನ್ ಇಸ್ ರಿಪೀಟೆಡ್ ಇನ್ ಲಾಸ್ಟ್ ಇಯರ್ 2000. ಸೊ ಸೇಮ್ ಕ್ವಶನ್ मॉडल क्वेश्चन पेपर 2नಲ್ಲೂ ಸಹ ಕೇಳಿದರು. कर्नाटक राज्य की शिल्पकला और वास्तुकला अनोखी है, बादामी ऐहोले पट्टदकल्लु शिल्पकला और वास्तुकला अद्भुत है, बेलूरू हलेबीडु सोमनाथपुरा मंदिर में पत्थर की मूर्तियाँ सजीव लगती है, श्रवणबेळಗೊಳ के ಗೊಮ್ಮಟೇಶ್ವರ की ಏಕಶಿಲಾ ಪ್ರತಿಮಾ है. ಸೊ ಇದಿಷ್ಟನ್ನು ನೀವು ಬರೆದಿರಿ ಮಕ್ಕಳ. ಸೊ ಪೂರ್ತಿ ಅಂಕ ಸಿಗ್ತದೆ. मातृभूमि कविता के प्रकृति सौंदर्य कैसे वर्णित है. मातृभूमि का प्रकृति सौंदर्य अत्यंत सुंदर है, मातृभूमि के धारे भरे सुहाने हैं, यहाँ के वन उपवन फल फूलों से युक्त है, मातृभूमि का अंदर अपार खनिज संपदा है. नेक्स्ट 31ನೇದು, समय अत्यंत अनमोल है, कविता का आधार पर स्पष्ट कीजिए. ಸಮಯ ತುಂಬ ಅತ್ಯಮೂಲ್ಯ, ಯಾಕೆಂತ ಹೇಳಿದ್ರೆ क्योंकि समय धन से ही अनमोल है, सब समय सुसमय होता है, कोई भी संपत्ति समय की जमानत नहीं कर सकती, एक फल को भी तुच्छ समझाना नहीं चाहिए, क्योंकि इनकी एक एक फल से हमारा जीवन बना है, समय को खोने से हमेशा के लिए पछताना पड़ता है. ನೆಕ್ಸ್ಟ್ ನಮಗಿಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ ಮಕ್ಕಳು, ದೋಹೆಯನ್ನು ಕೊಟ್ಟಿದ್ದಾರೆ, ಅದರ ಭಾವಾರ್ಥವನ್ನು ಬರಿಬೇಕು. ನೆಕ್ಸ್ಟ್ ನಮಗೆ ಗದ್ಯಾಂಶವನ್ನು ಕೊಟ್ಟಿರ್ತಾರೆ, ಕನ್ನಡ ಅಥವಾ ಇಂಗ್ಲೀಷಲ್ಲಿ ಅನುವಾದ ಮಾಡಬೇಕು. सत्य की महिमा अपार है, सत्य अत्यंत शक्तिशाली है, अंत हमें सत्य बोलने का ಅಭ್ಯಾಸ करना चाहिए. ಸತ್ಯದ ಮಹಿಮೆ ಅಪಾರವಾಗಿದೆ, ಸತ್ಯವು ಅತ್ಯಂತ ಶಕ್ತಿಶಾಲಿಯಾಗಿದೆ, ಆದ್ದರಿಂದ ನಾವು ಸತ್ಯ ಮಾತಾಡೋದನ್ನು ಅಭ್ಯಾಸ ಮಾಡಬೇಕು. ಸೊ ಇಂಗ್ಲೀಷಲ್ಲೂ ಇದೆ. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ಇನ್ ಎನಿ ಲ್ಯಾಂಗ್ವೇಜ್. 6th ಮೇನ್ ನಿಮ್ನಲಿಖಿತ ಪ್ರಶ್ನ का उत्तर 4-5 वाक्य में लिखिए. ಇಲ್ಲಿ 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 4 अंक. राज किशोर का मानवीय गुण अनुसरणीय है, कैसे बताए. ಅಥವಾ बसंत एक स्वाभिमानी और ईमानदारी लड़का है, कैसे स्पष्ट कीजिए. ಸೊ 2 ಕ್ವಶನ್ಸು ಸಹ ಸೇಮ್ ರಿಪೀಟ್ ಆಗಿದೆ, ಹಾಗಾಗಿ ನಾನೇನು ಆನ್ಸರ್ ಹೇಳ್ತಾ ಹೋಗಲ್ಲ, ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 2 ಕ್ವಶನ್ ಬಹಳಷ್ಟು ಇಂಪಾರ್ಟೆಂಟ್ ಮಕ್ಕಳ. ನೆಕ್ಸ್ಟ್ 35ನೇ ಪ್ರಶ್ನೆ ಅಸಫಲತಾ ಪೋಯಮ್ ಇದೆ. ಸೊ 4 ಅಂಕಕ್ಕೆ ಡೆಫಿನೆಟ್ ಕ್ವಶನ್ನೇ ಆಗಿರ್ತದೆ. ನೆಕ್ಸ್ಟ್ 7ನೇ ಮೈನಿಗೆ ಬಂದರೆ ಗದ್ಯಾಂಶಕ್ಕೋ ಪಡ್ಕರ್ ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ದಿಕ್ಕಿಯೇ. ಸೊ ಇಲ್ಲಿ ನಮಗೆ ಗದ್ಯಾಂಶವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಮಕ್ಕಳ, ಈಸಿಯಾಗಿ ನೀವು ಆನ್ಸರನ್ನು ಬರಿಬೋದು. ಸೊ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಒಂದು ಸರಿ ಪ್ಯಾಸೇಜನ್ನು ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 8ನೇ ಮೈನಿಗೆ ಬಂದರೆ ನಿಮಗೆ ನಿಬಂಧ ಇರ್ತದೆ, ನಿಮಗೆ 3 ನಿಬಂಧ ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಇಂಟರ್ನೆಟ್ಟನ್ನು ಕೊಟ್ಟಿದ್ದಾರೆ. ಸೊ ಪ್ರಸ್ತಾವನ್
इंटरनेट के लाभ, इंटरनेट का दुनिया, इंटरनेट से हानिया, ನೆಕ್ಸ್ಟ್ ಉಪಸಂಹಾರ ಅದಷ್ಟೇ ಬರೀರಿ. ಸಮೈಕ ಮಹತ್ವ ಅದು ಸಹ ಗೊತ್ತಿದೆ, ಪ್ರಸ್ತಾವನ ಬರೀಬೇಕು, ಸಮೈಕ ಮಹತ್ವವನ್ನು ಬರೀರಿ, ಸಮೈಕ ಸದುಪಯೋಗ ಬರೀರಿ, ಉಪಸಂಹಾರ. ನೆಕ್ಸ್ಟ್ ಬೇಟಿ ಬಚಾವೋ ಬೇಟಿ ಪಡಾವೋ. ಸೊ ಇದು ಅಷ್ಟೇ, ಇವು ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ ಮಕ್ಕಳು. ಆ್ಯಂಡ್ ಲಾಸ್ಟ್ ಮೈನಿಗೆ ಬಂದರೆ ನಿಮಗೆ ಪತ್ರಲೇಖನ ಇರ್ತದೆ 5 ಅಂಕಕ್ಕೆ. ಒಂದು ಚುಟ್ಟಿ ಪತ್ರ, ಇನ್ನೊಂದು ತಂದೆಗೆ ಅಥವಾ ತಾಯಿಗೆ ಅಥವಾ ನಿಮ್ಮ ಗೆಳತಿಯರಿಗೆ ಪತ್ರ ಬರೀಲಿಕ್ಕಿರ್ತದೆ. ಚಂದ್ರಯಾನ ಕೆ ಬಾರೆ ಮೇ ಬತಾತೆ ಹುಯೆ ಅಪನೆ ಮಿತ್ರ ಕೆ ಲಿಯೆ ಪತ್ರ ಲಿಖೆ. ಸೊ ಮಿತ್ರನಿಗೆ ಪತ್ರವನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ, ಪ್ಯಾಟ್ರನ್ ಕೊಟ್ಟಿದೆ ಮಕ್ಕಳ ನೋಡಿ, ಇದನ್ನು ಇದು ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು कोई सकारण देते हुए प्राध्यापक के नाम से 2 दिन छुट्टी मांगते हुए पत्र लिखಿ. ಸೊ 2 ದಿನಕ್ಕೆ ಚುಟ್ಟಿಯನ್ನು ಕೇಳಿ, ರಜೆಯನ್ನು ಕೇಳಿ ನೀವು ಪತ್ರವನ್ನು ಬರೀಬೇಕಾಗುತ್ತೆ. ಪ್ರೇಷಕ್ ಸೇವಾಮೆ ಆದರಣೀಯ ಮಹೋದಯ ಅಂತ ಹಾಕಿ ವಿಷಯವನ್ನು ಬರೆದು ಇದಿಷ್ಟು ಬರೆದ್ರೆ ಮಕ್ಕಳು ನಿಮಗೆ ಕಂಪ್ಲೀಟಾಗಿ 5 ಅಂಕಗಳು ಸಿಗ್ತದೆ. ಹಾಗಾಗಿ ಪತ್ರಲೇಖನ, ಪದ್ಯ ಮತ್ತು ಗದ್ಯಾಂಶವನ್ನು ನೋಡಿ 4 ಅಂಕಕ್ಕೆ ಅಲ್ಲಿ ಕ್ವಶನ್ ಆನ್ಸರ್ಸ್ ಇರುತ್ತೆ ಇದು. ಮತ್ತು ನಿಮಗೆ 4 ಅಂಕದ 2 ಪ್ರಶ್ನೆಗಳು. ಇನ್ನು ಸೊ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೈ, ಈ ಪ್ರಶ್ನೆಯನ್ನು ಹೆಚ್ಚು ಬಾರಿ ಕೇಳ್ತಿದ್ದಾರೆ. ರಾಜ್ ಕಿಶೋರ್ಗೆ ಮಾನವೀಯ ಗುಣಕ ಅನುಸರಣೀಯ ಕಿಯ. ಸೊ ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತದೆ ಮಕ್ಕಳ. ಸೊ ಹಾಗಾಗಿ ಇವೆರಡರಲ್ಲಿ ಯಾವ್ದಾದ್ರು ಒಂದು ಕಂಪಲ್ಸರಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳೇಬೇಕು. ಆ್ಯಂಡ್ ಇನ್ನುಳಿದಂಥವು ಈಸಿಯಾಗಿರ್ತವೆ ಮಕ್ಕಳ, ಅದನ್ನು ನೀವು ಅಟೆಂಡ್ ಮಾಡ್ತೀರಾ. ಸೊ ಪಾಸ್ ಆಗ್ಲಿಕ್ಕಂತವಲ್ಲ, ಸ್ಕೋರಿಂಗ್ ಆಗಲಿಕ್ಕೆ ಒಳ್ಳೆ ಅಂಕಗಳನ್ನ ನೀವು ಮಾರ್ಕ್ಸನ್ನು ತಗೋಬೋದು ಹಿಂದಿಯಿಂದ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.